Hello everyone, I am Santosh. Today we are going to discuss the very important topic in DBMS, that is about set operations on relations. ಅದರಲ್ಲಿ ನಾವು ಇವತ್ತು ಯೂನಿಯನ್ ಆಪರೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಸೆಟ್ ಆಪರೇಷನ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ರಿಲೇಷನಲ್ ಅಲ್ಜಿಬ್ರಾ ಆಪರೇಷನ್. ಅಂದ್ರೇನು, ನಾವು ಅಲ್ಜಿಬ್ರಾಯಿಕ್ ಆಪರೇಷನ್ಗಳನ್ನು ಟೇಬಲ್ಸ್ ಮೇಲೇನು ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸೆಟ್ ಆಫ್ ಆಪರೇಷನ್ಸ್. ಆಲ್ರೆಡಿ ಸೆಟ್ ಥಿಯರಿನಲ್ಲಿ ಸೆಟ್ ಆಪರೇಷನ್ಸ್ ನೀವು ಕಲ್ತಿರ್ತೀರಿ. ಅಲ್ಲಿ ಸೆಟ್ ಆಫ್ ಡೇಟಾ ಮೇಲೆ ಆಪರೇಟ್ ಮಾಡ್ತೀರಿ, ಇಲ್ಲಿ ಸೆಟ್ ಆಫ್ ರೋಸ್ ಅಂದರೆ ಟೇಬಲ್ಸ್ ಮೇಲೆ ಆಪರೇಟ್ ಮಾಡ್ತೀರಿ. ಓಕೆ, ಸಿ ಜಾಯ್ನಿಂಗ್ ಆಲ್ರೆಡಿ ಯು ಹ್ಯಾವ್ ಲರ್ನ್. ಜಾಯಿನ್ ಕಂಬೈನ್ಸ್ ಕಾಲಮ್ಸ್. ಕಾಲಮ್ಗಳನ್ನು ಕಂಬೈನ್ ಮಾಡೋಕ್ಕೆ ಜಾಯ್ನಿಂಗ್ ಬೇಕು. ರೋಸ್ ಕಂಬೈನ್ ಮಾಡೋಕ್ಕೆ ಏನು ಬೇಕು? ಸೆಟ್ ಆಪರೇಷನ್ಸ್ ಬೇಕು. ಓಕೆ, ಆ್ಯಂಡ್ ಒನ್ ಆಫ್ ದಿ ಈಸಿಯೆಸ್ಟ್ ಆಪರೇಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಅದ್ಯಾವುದು? ಯೂನಿಯನ್ ಆಪರೇಷನ್. ಯೂನಿಯನ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇಟ್ ಮರ್ಜಸ್, ಇಟ್ ಕಂಬೈನ್ಸ್ ದಿ ರೋಸ್ ಆಫ್ ಟೂ ಟೇಬಲ್ಸ್. ಟೂ ಟೇಬಲ್ಸ್ ಅಂದರೆ ಡೈರೆಕ್ಟಾಗಿ ಟೇಬಲ್ ಅಂತೂ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ವಿತ್ ದ ಹೆಲ್ಪ್ ಆಫ್ ಸೆಲೆಕ್ಟ್ ಕ್ವರಿನೇ ನಾವು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ನಾನು ಹಿಂಗೆ ಬರಿತೀನಿ ನೋಡ್ರಿ. ಯೂನಿಯನ್ ಆಪರೇಷನ್ ಅಂದ್ರೇನು? ಯೂನಿಯನ್ ಆಪರೇಷನ್ combines the results of two select queries. ಸೆಲೆಕ್ಟ್ ಕ್ವೆರಿಯಿಂದ ಬಂದಿರೋ ರಿಸಲ್ಟ್ ಏನಿರುತ್ತೆ? ಟೇಬಲ್ಲೇ ಇರುತ್ತಲ್ಲ. ಸೆಲೆಕ್ಟ್ ಕ್ವೆರೀಸ್ ಮೀನ್ಸ್ ಟೇಬಲ್ಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇಟ್ ರಿಮೂವ್ಸ್ ಡುಪ್ಲಿಕೇಟ್ ರೋಸ್. ಕಂಬೈನ್ ಮಾಡುವಾಗ ಏನಾದರೂ ಡುಪ್ಲಿಕೇಟ್ಸ್ ಇದ್ದರೆ ಅದು ರಿಮೂವ್ ಮಾಡುತ್ತೆ. ಓಕೆ, ಸಿ ಯೂನಿಯನ್ ಆಪರೇಷನ್ ಅಂದ್ರೇನು? ಎರಡು ಟೇಬಲನ್ನು ಕಂಬೈನ್ ಮಾಡೋದು. ಎರಡು ಟೇಬಲ್ ಹೆಂಗೆ ಸಿಗ್ತಾವೆ ನಮಗೆ? ವಿತ್ ದ ಹೆಲ್ಪ್ ಆಫ್ ಸೆಲೆಕ್ಟ್ ಕ್ವೆರಿ ಇಟ್ ಸೆಲ್ಫ್. ಅದಕ್ಕೆ ಅವರು ಏನು ಕೊಡ್ತಾರೆ? ಯೂನಿಯನ್ ಆಪರೇಷನ್ ಕಂಬೈನ್ಸ್ ದಿ ರಿಸಲ್ಟ್ಸ್ ಆಫ್ ಟೂ ಸೆಲೆಕ್ಟ್ ಕ್ವೆರೀಸ್. ಸೆಲೆಕ್ಟ್ ಕ್ವೆರಿಯಿಂದ ಬಂದಿರೋ ರಿಸಲ್ಟ್ ಏನಿರುತ್ತೆ? ಟೇಬಲ್ ಇರುತ್ತಲ್ಲ, ಅದಕ್ಕೆ ನಾನು ಟೇಬಲ್ಸ್. ಆ್ಯಂಡ್ ರಿಮೂವ್ಸ್ ಡುಪ್ಲಿಕೇಟ್ ರೋಸ್. ವೆರಿ ಸಿಂಪಲ್. ಓಕೆ, ಸಿ ವೆನ್ ಡೇಟಾ ಕಮ್ಸ್ ಫ್ರಮ್ ಡಿಫರೆಂಟ್ ಟೇಬಲ್ಸ್ ಆ್ಯಂಡ್ ವಿಚ್ ಹ್ಯಾಸ್ ದಿ ಸೇಮ್ ಸ್ಟ್ರಕ್ಚರ್. ಎರಡು ಟೇಬಲ್ದು ಸೇಮ್ ಸ್ಟ್ರಕ್ಚರ್ ಇರಬೇಕು, ಆವಾಗ ಮಾತ್ರ ವಿ ಕ್ಯಾನ್ ಅಪ್ಲೈ ಯೂನಿಯನ್ ಆಪರೇಷನ್. ಸೇಮ್ ಸ್ಟ್ರಕ್ಚರ್ ಅಂದ್ರೆ ಏನು? ಎರಡು ಟೇಬಲ್ದು ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರಬೇಕು ಆ್ಯಂಡ್ ಇವನ್ ಡೇಟಾ ಟೈಪ್ ಮ್ಯಾಚ್ ಆಗ್ತಾ ಇರಬೇಕು. ಆವಾಗ ಯು ಕ್ಯಾನ್ ಅಪ್ಲೈ ಯೂನಿಯನ್ ಆಪರೇಷನ್. ಅದರ್ವೈಸ್ ಯೂನಿಯನ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಅದನ್ನು ನಾನು ಬರಿತೀನಿ. ವೆನ್ data comes from different tables. Data comes from different tables ಅಥವಾ select queries and has the same structure ಎರಡು ಟೇಬಲ್ದು ಸ್ಟ್ರಕ್ಚರ್ ಸೇಮ್ ಇದ್ದರೆ then we use union to merge the results. ಎರಡು ಟೇಬಲ್ ಮರ್ಜ್ ಮಾಡಿ ಯು ಕ್ಯಾನ್ ಗೋ ಫಾರ್ ಯೂನಿಯನ್ ಆಪರೇಷನ್ ಆರ್ ದಟ್ ಗಿವ್ಸ್ ಅಸ್ ದಿ ಯೂನಿಯನ್ ಡೇಟಾ. ಎರಡು ಟೇಬಲ್ ಮರ್ಜ್ ಯಾವಾಗ ಆಗ್ತವೆ? ಎರಡು ಟೇಬಲ್ದು ಸ್ಟ್ರಕ್ಚರ್ ಸೇಮ್ ಇರಬೇಕು. ಮರ್ಜಿಂಗ್ ಅಂದರೆ ಕಂಬೈನಿಂಗ್ ದಿ ರೋಸ್. ಓಕೆ, ಹಿಯರ್ ರೋಸ್ ಆರ್ ಕಂಬೈನ್ಡ್, ನಾಟ್ ದಿ ಕಾಲಮ್ಸ್. ಕಾಲಮ್ಸ್ ಕಂಬೈನ್ ಆಗೋದಿಲ್ಲ, ರೋಸ್ ಕಂಬೈನ್ ಆಗ್ತವೆ. ನೆನಪಿಟ್ಕೋರಿ, ಕಾಲಮ್ಸ್ ಕಂಬೈನ್ ಮಾಡೋದು ಯಾವುದು? ಜಾಯಿನ್ ಆಪರೇಷನ್. ರೋಸ್ ಕಂಬೈನ್ ಮಾಡೋದು ಯಾವುದು? ಸೆಟ್ ಆಪರೇಷನ್. ಓಕೆ, ಹಿಯರ್ ಅದನ್ನು ಬರಿತೀನಿ. ಹಿಯರ್ rows are combined.
rows are combined, not the columns. ನಾಟ್ ದಿ ಕಾಲಮ್ಸ್ ಕಂಬೈನ್ ಆಗೋದಿಲ್ಲ, ರೋಸ್ ಕಂಬೈನ್ ಆಗ್ತವೆ. ಆ್ಯಂಡ್ ಕಂಬೈನ್ ಮಾಡಿದ ಮೇಲೆ ಯು ಮೇ ಗೆಟ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ದ್ಯಾಟ್ಸ್ ವೈ ಯು ವಾಂಟ್ ಟು ಕಂಬೈನ್. ಏನೋ ನಿಮಗೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಸಿಗ್ಬೋದು, ಆವಾಗ ಯು ಕ್ಯಾನ್ ಗೋ ಫಾರ್ ಯೂನಿಯನ್ ಆಪರೇಷನ್. ಓಕೆ, ಲೆಟ್ ಅಸ್ ಸಿ ವೆರಿ ಸಿಂಪಲ್ ಎಕ್ಸಾಂಪಲ್. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. There are two tables. One table is storing online customers data. Another table is storing offline customers data. Okay, ಅದಕ್ಕೆ ನಾನು ಹಿಂಗೆ ಬರಿತೀನಿ. ಒಂದೇ ಟೇಬಲ್ ಹೆಸರು ಆನ್ ಕಸ್ಟಮರ್ಸ್ ಅಂತ ಬರಿತೀನಿ. ಆನ್ ಕಸ್ಟಮರ್ಸ್ ಅಂದರೆ ಆನ್ಲೈನ್ ಕಸ್ಟಮರ್ಸ್. ಆ್ಯಂಡ್ ಇದರಲ್ಲಿ ಇರೋದು ಒಂದೇ ಕಾಲಮ್, ಆನ್ಲೈನ್ ಕಸ್ಟಮರ್ದು ನೇಮ್ ಅವರು ಸ್ಟೋರ್ ಮಾಡೋರಿದ್ದಾರೆ. ದೇರ್ ಆರ್ ಟೂ ಆನ್ಲೈನ್ ಕಸ್ಟಮರ್ಸ್ ಅಂತ ತಿಳ್ಕೊಳ್ಳೋಣ. ಒನ್ ಆಫ್ ದೆಮ್ ಈಸ್ ಅಮಿತ್ ಆ್ಯಂಡ್ ಸಂತೋಷ್. ಇಬ್ಬರು ಆನ್ಲೈನ್ ಕಸ್ಟಮರ್ಸ್ ಇದ್ದಾರೆ, ಒಂದೇ ಕಾಲಮ್ ಇದೆ, ಅದ್ಯಾವುದು ನೇಮ್. ಅದೇ ಥರ ಆಫ್ಲೈನ್ ಕಸ್ಟಮರ್ಸ್, ಆಫ್ ಕಸ್ಟಮರ್ಸ್ ಅಂತ ಬರಿತೀನಿ. ಆಫ್ ಕಸ್ಟಮರ್ಸ್ ಇದು ಎರಡನೇ ಟೇಬಲ್ಲು. ಇದರಲ್ಲಿನೂ ಬರೀ ನೇಮ್ ಅಷ್ಟೇ ಸ್ಟೋರ್ ಮಾಡ್ತಾ ಇದ್ದಾರೆ. ಆಫ್ಲೈನ್ ಕಸ್ಟಮರ್ಸ್ ಯಾರ್ಯಾರಿದಾರಂತ ಸಂತೋಷ್ ಆ್ಯಂಡ್ ರಾಕೇಶ್. ಓಕೆ, ನೋಡ್ರಿ ಇವೆರಡು ಟೇಬಲ್ ಇದ್ದಾವೆ. ಇಲ್ಲಿರೋದು ಈ ಟೇಬಲ್ ಹೆಸರು ಆನ್ಲೈನ್ ಕಸ್ಟಮರ್ಸ್, ಆನ್ ಕಸ್ಟಮರ್ಸ್ ಅಂತ ಬರ್ದೀನಿ. ಆ್ಯಂಡ್ ಅದರಲ್ಲಿ ಓನ್ಲಿ ಒನ್ ಕಾಲಮ್ ಮಾತ್ರ ಇದೆ, ಒಂದೇ ಕಾಲಮ್ ಅದ್ಯಾವುದು ನೇಮ್. ಆ ಕಾಲಮಲ್ಲಿ ಅವರು ಎರಡು ಡೇಟಾ ಸ್ಟೋರ್ ಮಾಡಿದ್ದಾರೆ, ಒಂದು ಅಮಿತ್ ಆ್ಯಂಡ್ ಇನ್ನೊಂದು ಡೇಟಾ ಸಂತೋಷ್, ಎರಡು ರೋಸ್. ಅದೇ ಥರ ಆಫ್ಲೈನ್ ಕಸ್ಟಮರ್ಸಲ್ಲಿ ಅಗೇನ್ ಓನ್ಲಿ ಒನ್ ಕಾಲಮ್ ಈಸ್ ದೇರ್, ನೇಮ್ ಆ್ಯಂಡ್ ಎರಡು ಡೇಟಾ ಅವ್ರು ಸ್ಟೋರ್ ಮಾಡ್ತಾರೆ, ಒಂದು ಸಂತೋಷ್ ಆಮೇಲೆ ರಾಕೇಶ್. ಓಕೆ, ಈಗ ಜಸ್ಟ್ ಚೆಕ್ ವೆದರ್ ಯು ಕ್ಯಾನ್ ಅಪ್ಲೈ ಸೆಟ್ ಆಪರೇಷನ್ಸ್. ಸೆಟ್ ಆಪರೇಷನ್ ಅಪ್ಲೈ ಮಾಡ್ಬೋದಾ ಇಲ್ಲಿ? ಎಸ್, ಯಾಕಂದರೆ ಎರಡು ಟೇಬಲಲ್ಲಿ ಸೇಮ್ ನಂಬರ್ ಆಫ್ ಕಾಲಮ್ಸ್ ಆರ್ ದೇರ್. ಆನ್ಲೈನ್ ಕಸ್ಟಮರ್ಸ್ ಟೇಬಲಲ್ಲಿನೂ ಒಂದೇ ಕಾಲಮ್ ಇದೆ, ಅದರ ಹೆಸರು ಏನು? ನೇಮ್. ಆಫ್ಲೈನ್ ಕಸ್ಟಮರ್ ಟೇಬಲಲ್ಲಿನೂ ಒಂದೇ ಕಾಲಮ್ ಇದೆ, ಅದ್ಯಾವುದು? ನೇಮ್. ಓಕೆ, ಆ್ಯಂಡ್ ಎರಡು ಕಾಲಮ್ದು ಡೇಟಾ ಟೈಪ್ ಸೇಮ್ ಇದೆ. ಇಲ್ಲಿಯೂ ಅಕ್ಷರಗಳನ್ನೇ ನೇಮ್ಸ್ ಆಗಿ ಬರಿತೀರಿ, ಅಲ್ಲಿಯೂ ಅಕ್ಷರಗಳನ್ನೇ ನೇಮ್ಸ್ ಆಗಿ ಬರಿತೀರಿ. ದೆನ್ ಯು ಕ್ಯಾನ್ ಪರ್ಫಾರ್ಮ್ ಈಸಿಲಿ. ಪರ್ಫಾರ್ಮ್ ಮಾಡ್ಬೋದಲ್ಲ set operations? Yes, let us do union operation. ಯೂನಿಯನ್ ಆಪರೇಷನ್ ಮಾಡಿ ಆನ್ಸರ್ ತೋರಿಸೋಣ. ಓಕೆ, ಯೂನಿಯನ್ ಹೆಂಗೆ ಬರೀತೀರಿ? ರಿಲೇಷನಲ್ ಅಲ್ಜಿಬ್ರಾನಲ್ಲಿ ಹೆಂಗೆ ಬರೀತಾರಂದರೆ, ಫಸ್ಟ್ ಟೇಬಲ್ ಯಾವುದು? ಆನ್ ಕಸ್ಟಮರ್ಸ್. ಯೂನಿಯನ್ ಸಿಂಬಾಲಿಕಲಿ ಯು ಆರ್ ರಿಪ್ರೆಸೆಂಟಿಂಗ್ ಇಟ್ ಆಸ್ ಲೈಕ್ ದಿಸ್. ದಿಸ್ ಈಸ್ ಕಾಲ್ಡ್ ಯೂನಿಯನ್ ಸಿಂಬಾಲ್ ಆಫ್ ಕಸ್ಟಮರ್ಸ್. ಓಕೆ, ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಯೂನಿಯನ್. ಎರಡು ಟೇಬಲ್ ಕಂಬೈನ್ ಮಾಡಿದ ಮೇಲೆ ರಿಸಲ್ಟ್ ಏನು ಬರುತ್ತೆ? ಕಾಲಮ್ ಅಂತೂ ಒಂದೇ ಇದೆ, ಅದ್ಯಾವುದು? ನೇಮ್. ಈಗ ವಾಟ್ ಈಸ್ ದ ರಿಸಲ್ಟ್? ಆ್ಯಂಡ್ ಯು ಶುಡ್ ನೋ ದ್ಯಾಟ್ ಡುಪ್ಲಿಕೇಟ್ಸ್ ಆರ್ ರಿಮೂವ್ಡ್ ಅಂತ ಕೊಟ್ಟಿದ್ದಾರೆ. ಎರಡು ಟೇಬಲ್ಲು ಮರ್ಜ್ ಮಾಡಬೇಕು. ಒಂದೇದ್ದು ಅಮಿತ್ ಅಂತ ಇದೆ ಬರೆದ್ರಿ, ಸಂತೋಷ್ ಅಂತ ಎರಡು ಟೇಬಲಲ್ಲಿ ಇದೆ, ಅಂದರೆ ಒಂದೇ ಸಲ ಬರುತ್ತದು. ಸಂತೋಷ್ ಆ್ಯಂಡ್ ರಾಕೇಶ್. This is the result of union operation. This is the result of union operation which combines two tables. ಎರಡು ಟೇಬಲನ್ನು ಕಂಬೈನ್ ಮಾಡೋಕ್ಕೆ this will help. ಓಕೆ, ಗಾಟ್ ಇಟ್? ಈಗ ನಿಮಗೇನು ಸಿಕ್ತು? ಓವರಾಲ್ ಆಲ್ ಕಸ್ಟಮರ್ಸ್ ಡೇಟಾ ಸಿಕ್ತು. ಅದು ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ಎಲ್ಲ ಕಸ್ಟಮರ್ಸ್ ನೇಮ್ ಕೂಡ ನಿಮಗಿಲ್ಲಿ ಡೇಟಾ ಸಿಗುತ್ತೆ. ಇದು ಒಂದು ಸಮ್ಟೈಮ್ಸ್ ಇಟ್ ಈಸ್ ರಿಕ್ವೈರ್ಡ್. ಓಕೆ, ವೆರಿ ಮಚ್ ಇಂಪಾರ್ಟೆಂಟ್. ಯಾವಾಗ ನಾವು ಎರಡೆರಡು ಟೇಬಲ್ ಡೇಟಾನ ಮರ್ಜ್ ಮಾಡಬೇಕಾಗುತ್ತೋ ಯು ಶುಡ್ ಗೋ ಫಾರ್ ಯೂನಿಯನ್ ಆಪರೇಷನ್. ಓಕೆ, ಹಾಗಂದರೆ ಇದ್ರದ್ದು ಸೆಲೆಕ್ಟ್ ಕ್ವೆರಿ ಹೆಂಗೆ ಬರೀತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ SQL ಹೆಂಗೆ ಬರೀತಾರೆ ಅನ್ನೋದು ಗೊತ್ತಿರಬೇಕು. ಬಿಕಾಸ್ ನೀವು ಪ್ರಾಕ್ಟಿಕಲಿ ಮಾಡುವಾಗ ದಟ್ ಈಸ್ ರಿಕ್ವೈರ್ಡ್. ಓಕೆ,
let us see how to write SQL for this. ಈಗ ಈ ಡೇಟಾ ಬರಬೇಕಂದ್ರೆ ಇದು ಹೆಂಗೆ ಬಂತು, ಸೆಲೆಕ್ಟ್ ನೇಮ್ ಫ್ರಾಮ್ ಆನ್ಲೈನ್ ಕಸ್ಟಮರ್ಸ್ ಅಲ್ಲ. ಆ್ಯಂಡ್ ಸೆಕೆಂಡ್ ಟೇಬಲಲ್ಲಿ ಡೇಟಾ ಬರಬೇಕಂದ್ರೆ ಸೆಲೆಕ್ಟ್ ನೇಮ್ ಫ್ರಾಮ್ ಆಫ್ಲೈನ್ ಕಸ್ಟಮರ್ಸ್. ಎರಡು ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ಟೇಬಲ್ ಸಿಗುತ್ತೆ. ಆಮೇಲೆ ಯೂನಿಯನ್ ಮಾಡಬೇಕು. ಓಕೆ, ಹಂಗಂದ್ರೆ ಹೆಂಗೆ ಬರಿತೀರಿ, ಸೆಲೆಕ್ಟ್ ನೇಮ್ ಫ್ರಾಮ್ ಆನ್ ಕಸ್ಟಮರ್ಸ್ ಅಂದರೆ ಒಂದನೇ ಟೇಬಲ್ ನಿಮಗೆ ಸಿಗುತ್ತೆ. ಅದ್ರ ಜೊತೆ ಎರಡನೇ ಟೇಬಲ್ ಯೂನಿಯನ್ ಮಾಡಬೇಕು. ಯೂನಿಯನ್ ಮಾಡೋಕ್ಕೆ ವಿ ಹ್ಯಾವ್ ದಿ ಕೀವರ್ಡ್ ಕಾಲ್ಡ್ ಯೂನಿಯನ್ ಅಂತಲೇ ಯೂಸ್ ಮಾಡಬೇಕು. ಇದೇ ಕೀವರ್ಡ್. ಸ್ಮಾಲ್ ಲೆಟರ್ ಬರೀರಿ, ಕ್ಯಾಪಿಟಲ್ ಲೆಟರ್ ಬರೀರಿ, ದಟ್ ಈಸ್ ಅಪ್ ಟು ಯು. ಓಕೆ, ಎರಡನೇ ಟೇಬಲ್ಗೆ ಜೊತೆ ಯೂನಿಯನ್ ಮಾಡಬೇಕಂದ್ರೆ ಎರಡನೇ ಟೇಬಲ್ ಹೆಂಗೆ ಸಿಗುತ್ತೆ ನಮಗೆ, ಸೆಲೆಕ್ಟ್, ಅಲ್ಲಿಯೂ ನೇಮ್ ಅಂತಾನೆ ಇದೆ, ನೇಮ್ ಫ್ರಾಮ್ ಆಫ್ಲೈನ್ ಅಲ್ಲ, ಟೇಬಲ್ ನೇಮ್ ಏನಿದೆ ಆಫ್ ಕಸ್ಟಮರ್ಸ್. ಓಕೆ, ಈ ಥರ ನೀವು SQL ಕ್ವೆರಿ ಬರೀಬೇಕು. ವೆನೆವರ್ ಯು ವಾಂಟ್ ಟು ಕಂಬೈನ್ ಟೂ ಟೇಬಲ್ಸ್, ಎರಡು ಟೇಬಲ್ ನೀವು ಕಂಬೈನ್ ಮಾಡೋರಿದ್ರೆ ದಿಸ್ ಈಸ್ ದ ವೇ ಟು ರೈಟ್ ದಿ SQL ಕ್ವೆರಿ. ಅರ್ಥ ಆಯ್ತಲ್ಲ? ಫಸ್ಟ್ ನೀವು ಟೇಬಲ್ ಅಂತೂ ಸೆಲೆಕ್ಟ್ ಮಾಡಲೇಬೇಕಲ್ಲ, ಮಾಡಿದ್ರೆ ನಿಮಗೆ ಟೇಬಲ್ ಸಿಗುತ್ತೆ. ಅದಕ್ಕೆ ಹೆಂಗೆ ಬರೀತಾರೆ, ಸೆಲೆಕ್ಟ್ ನೇಮ್ ಫ್ರಾಮ್ ಆನ್ ಕಸ್ಟಮರ್ಸ್ ಅಂದರೆ ಫಸ್ಟ್ ಟೇಬಲ್ ನಿಮಗೆ ಸಿಕ್ತು. ಯೂನಿಯನ್ ಸೆಲೆಕ್ಟ್ ನೇಮ್ ಫ್ರಾಮ್ ಆಫ್ ಕಸ್ಟಮರ್ಸ್, ಸೆಕೆಂಡ್ ಟೇಬಲ್ ಸಿಕ್ತು. ಅವೆರಡು ಮರ್ಜ್ ಆಗಿ ಯೂನಿಯನ್ ಆಗಿ ವಿಲ್ ಗೆಟ್ ದ ರಿಸಲ್ಟ್ ಆ್ಯಸ್ ಏನೇನು ಆನ್ಸರ್ ಬರುತ್ತೆ, ಒಂದೇ ಕಾಲಮ್ ನೇಮ್ ಬರುತ್ತೆ, ಅದೇನು ನೇಮ್. ಅದ್ರ ಜೊತೆಗೆ ಏನೇನು ಆನ್ಸರ್ ಬರುತ್ತೆ, ಅಮಿತ್, ಸಂತೋಷ್ ಆ್ಯಂಡ್ ರಾಕೇಶ್. ಓಕೆ, ದಿಸ್ ಈಸ್ ದ ರಿಸಲ್ಟ್ ಆಫ್ ಯೂನಿಯನ್ ಆಪರೇಷನ್. ಗೊತ್ತಾಯ್ತಲ್ಲ? ಆ್ಯಂಡ್ ಒನ್ ಥಿಂಗ್ ನೀವು ನೆನಪಿಟ್ಕೋಬೇಕಾಗಿರೋದೇನು, ರೂಲ್ಸ್ ಆರ್ ಇಂಪಾರ್ಟೆಂಟ್. ರೂಲ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಏನದು, ನಂಬರ್ ಆಫ್ ಕಾಲಮ್ಸ್ ಅಥವಾ ಅಟ್ರಿಬ್ಯೂಟ್ಸ್ ಆಫ್ ಬೋತ್ ಟೇಬಲ್ಸ್ ಮಸ್ಟ್ ಬಿ ಸೇಮ್. ಎರಡು ಟೇಬಲಲ್ಲಿರೋ ಕಾಲಮ್ಸ್ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರಬೇಕು. ಇಲ್ಲಿ ನೋಡ್ರಿ, ಒಂದನೇ ಟೇಬಲಲ್ಲಿ ಒಂದೇ ಕಾಲಮ್ ಇದೆ, ಅದು ನೇಮು. ಎರಡನೇ ಟೇಬಲಲ್ಲಿ ಒಂದೇ ಕಾಲಮ್ ಇದೆ, ಅದು ನೇಮು. ಬೋತ್ ಆರ್ ಸೇಮ್. ನಂಬರ್ ಟೈಟಲ್ ಬೇರೆ ಇದ್ರೂ ನಡೆಯುತ್ತೆ, ಕಾಲಮ್ ನೇಮ್, ಬಟ್ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರಬೇಕು. ದೆನ್ ಇವನ್ ಡೇಟಾ ಟೈಪ್ ಶುಡ್ ಬಿ ಸೇಮ್. ಎರಡು ಕಾಲಮ್ದು ಡೇಟಾ ಟೈಪ್ ಶುಡ್ ಬಿ ಸೇಮ್, ಅದರ್ವೈಸ್ ಮರ್ಜ್ ಆಗೋದಿಲ್ಲ. ಓಕೆ, ಅರ್ಥ ಆಯ್ತಲ್ಲ? ದಿಸ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ರೂಲ್, ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಿರಬೇಕಂದ್ರೆ, ಯೂನಿಯನ್ ಡಸ್ ನಾಟ್ ಜಾಯಿನ್ ಟೇಬಲ್ಸ್. ಯೂನಿಯನಿಂದ ಟೇಬಲ್ ಜಾಯಿನ್ ಆಗೋದಿಲ್ಲ, ಟೇಬಲ್ ಮರ್ಜ್ ಆಗ್ತವೆ. ಡೋಂಟ್ ಕಾಲ್ ಇಟ್ ಆಸ್ ಜಾಯ್ನಿಂಗ್. ಇದಕ್ಕೆ ನಾವು ಜಾಯ್ನಿಂಗ್ ಅನ್ನೋದಿಲ್ಲ. ಜಾಯ್ನಿಂಗ್ ಅಂದರೆ ಕಾಲಮ್ಸ್ ಕಂಬೈನ್ ಆಗಬೇಕು, ನಾಟ್ ದಿ ರೋಸ್. ಓಕೆ, ಆ್ಯಂಡ್ ಹಿಯರ್ ದೇರ್ ಈಸ್ ನೋ ಮ್ಯಾಚಿಂಗ್ ರೋಸು ಇರೋದಿಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಅದು ಜಾಯಿನ್ ಆಪರೇಷನಲ್ಲಿ ಮ್ಯಾಚಿಂಗ್ ರೋಸ್ ಬಗ್ಗೆ ನೀವು ಥಿಂಕ್ ಮಾಡ್ತೀರಿ, ಸೊ ಮ್ಯಾಚಿಂಗ್ ಡೇಟಾ ಮೇಲೆ ಥಿಂಕ್ ಮಾಡ್ತೀವಿ. ಬಟ್ ಇಲ್ಲಿ ದೇರ್ ಈಸ್ ನೋ ಆ್ಯಂಡ್ ಡಸ್ ನಾಟ್ ರಿಕ್ವೈರ್ಡ್, ಮ್ಯಾಚಿಂಗ್ ರೋಸ್ ಏನು ಅವಶ್ಯಕತೆ ಇಲ್ಲ. ಆ್ಯಂಡ್ ಯು ಶುಡ್ ನೋ ದಟ್ ಇಟ್ ಡಸ್ ನಾಟ್ ಜಾಯಿನ್ ಟೇಬಲ್ಸ್, ಇಟ್ ಜಸ್ಟ್ ಮರ್ಜಸ್ ದ ರಿಸಲ್ಟ್ಸ್. ಅದು ರಿಸಲ್ಟ್ಸನ್ನು ಮರ್ಜ್ ಮಾಡುತ್ತೆ, ರೋಸನ್ನು ಕಂಬೈನ್ ಮಾಡುತ್ತೆ. ಓಕೆ, ಗೊತ್ತಾಯ್ತಲ್ಲ? ವೆನೆವರ್ ಸಮ್ ಸಿಚುವೇಶನ್ ಬರ್ತಾವೆ, ವೆನೆವರ್ ಯು ವಾಂಟ್ ಟು ಮರ್ಜ್ ದ ಡೇಟಾ ಫ್ರಾಮ್ ಟೂ ಟೇಬಲ್ಸ್, ಆವಾಗ ಯೂನಿಯನ್ ಆಪರೇಷನ್ ಯೂಸ್ ಮಾಡಿ ಕ್ವೆರಿ ಬರಿಬೇಕು.
ಅರ್ಥ ಆಯ್ತಲ್ಲ? ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇಂಟರ್ಸೆಕ್ಷನ್, difference and even Cartesian product in the upcoming videos. If you are new to the channel, please subscribe and share the video. Thank you.